ಇದೇನಿದು ಅಪಶಕುನ? ಪ್ರಾತಃ ಕಾಲದ ಉದಯ ಗೀತವು ಮೃತ್ಯುವಿನ ತೋರ ಸ್ವರದಂತೆ ಕೇಳಿ ಬರುತ್ತಿದೆ. ಅದರೊಡನೆ ಅಧೂರಸ್ಥವಾಗಿ ವೇಣುವನದಲ್ಲಿ ಕಾಗಿ ಗೂಬೆಗಳ ಅಮಂಗಲ ಸ್ವರವೂ ಕೇಳಿ ಬರುತ್ತಿದೆ. ಉದಯೋನ್ಮುಖ ಸೂರ್ಯನನ್ನು ವಂದಿಸಲು ತಲೆಯಲ್ಲಿ ರಕ್ತವರ್ಣದ ಖೋಳ ಧೂಮಕೇತು ನೋಡುತ್ತಲೇ 1, 2, 3 ಎಂಬಂತೆ ಭೂಮಿ ಗುರುಳಿದು. ಈ ಎಲ್ಲ ದುರ್ನಿಮಿತ್ತದ ಅರ್ಥವೇನು? ಈ ದಿನ ಕೌರವ ಮತ್ತಾವ ವಿಪತ್ತು ಸಂಭವಿಸುವುದು ಕಾಣೆಲ್ಲ. ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ. ಯಾರು? ಪುತ್ರ, ಬಾ ಕುಮಾರ ಬಾ. ನಿನ್ನ ಸಲುವಾಗಿ ರಾತ್ರಿಯಲ್ಲೂ ನಿದ್ರೆ ಇಲ್ಲದೆ ಬಹಳ ಕಾತುರಳಾಗಿದ್ದೇನೆ. ಬಾ, ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವುದು. ಅಮ್ಮ ಕುಮಾರ, ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಬಾರದಿರಲಿ. ಈ ದಿನ ನಾನು ಯುದ್ಧಕ್ಕೆ ಹೊರಟಿರಲು ಇದೆಂತಹ ಕೆಟ್ಟ ಸುದ್ದಿ! ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಅನುಮತಿಯನ್ನು ಕೇಳದಂತಾಯಿತು. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದನ್ನು ತಿಳಿಯದ ಮಾತಾ? ತಿಳಿದಿರುವೆನು. ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿಯನ್ನು ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದೆ. ಆದರೆ ನೀನು ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನೇ ಪ್ರಾರಂಭಿಸುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ ಪುತ್ರ, ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತೇನೆ. ನನ್ನನ್ನು ಅರಸು ತಾಯಿ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ನಿನ್ನ ಈ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಬಂಧಿಸಿ. ಅಮ್ಮ,
ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರಪುತ್ರನು ಎತ್ತ ಮಾತ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆಯಾ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತೇನೆ. ನನ್ನನ್ನು ಅರಸು ತಾಯಿ. ಧರ್ಮದ ರಹಸ್ಯವನ್ನು ನೀನಿನ್ನೂ ತಿಳಿದಿಲ್ಲ ಪುತ್ರ. ಧರ್ಮದ ಸಲುವಾಗಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ. ಲೋಭದ ಜೀವಂತ ನರಕವಲ್ಲ ಪುತ್ರ, ನರಕವಲ್ಲ. ಅಮ್ಮ, ನೀನು ಪಾಂಡವರಿಗೆ ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ. ಸ್ತ್ರೀಯರಿಂದ ಪಾಲಿತನಾಗಿ ಸ್ತ್ರೀಯರಲ್ಲಿ ಜನಿಸಿ ಕಡೆಗೆ ಸ್ತ್ರೀಯರಿಗೆ ಸಿಗಬೇಕಾದ ಸಹಜ ಸಿದ್ಧ ಸನ್ಮಾನವನ್ನು ಕಾಲಿನಿಂದ ತುಳಿದೆ. ನಿನ್ನಂತಹ ನೀಚನು, ನಿನ್ನಂತಹ ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯಲು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಲ್ಲ, ಸಾಮಾನ್ಯ ಮಾನವ ಧರ್ಮವಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ? ಪಣಬಂಧುವನ್ನೇ ನಿರಾಕರಿಸಿ ಸಮಗ್ರ ಪೃಥ್ವಿ ಪ್ರತಿಕಾಕ್ಷಿಯಾಗಿ ನಿಂತಿದ್ದರು. ಲೆಕ್ಕಿಸದೆ ಅಪಮಾನ ಪ್ರತಿರೋಧವನ್ನು ಮಾಡಿದರು. ಆದರೆ ಆ ಧರ್ಮ ದುರಿನರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ಕೈಲಾಗದೆ ಏಡಿಯ ಒಪ್ಪದಂತ ತಾಟಸ್ಸ ಸ್ವಭಾವ. ಅದಕ್ಕಾಗಿಯೇ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರು ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತದಿ ನಮ್ಮ ಪೂರ್ವಜ ಪುಣ್ಯ ಸೃಷ್ಟಿಯ ದುಷ್ಕೀರ್ತಿಗಳಿಂದ ಉದ್ಧಾರ ಮಾಡಿದೆ ಈ ಯುದ್ಧದ ಉದ್ದೇಶ. ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಅರಸು ತಾಯಿ. ಹಿಂಸೆಗೆ ನನ್ನ ಶುಭಕಾಮನೆಗಳು ಅಷ್ಟೊಂದು ಅಗತ್ಯವಿದ್ದರೆ ನೀನು ಅದನ್ನೆಂದು ಹೊಂದಲಾರೆ. ಹೊರಟು ಹೋಗು. ಮಾತೃ ವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ಕಟ್ಟಿಟ್ಟ ಬುದ್ಧಿಯಾದರೂ ತಿಂದೇ ಇಲ್ಲ. ನಾನಾ ಶತ್ರುಗಳನ್ನು ಯುದ್ಧಕ್ಕಾಗಿ ಆಹ್ವಾನಿಸುತ್ತಿರುವುದು ಯುದ್ಧವನ್ನೆಲ್ಲ ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು ಪುತ್ರ. ಹಸ್ತಿರಾವತಿಯು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋಗುವುದು ಹೋಗಲಿ. ಹಸ್ತಿನಾವತಿಯ ಮಹಿಳೆಯರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ ಕುಮಾರ, ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗಲಿ. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನು ಈ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾದುರ್ದಾನವ. ಜನ ಪುತ್ರರನ್ನು ಹಡೆದು ನಿನ್ನನ್ನು ಅತಿ ಪ್ರೀತಿ ವಿನಯ ವಿಶ್ವಾಸದಿಂದ ಸಾಕಿ ಸಲಹಿದನು. ಆದರೆ ಈ ದಿನ ನನ್ನ ಮಾತನ್ನೇ ಕೇಳುತ್ತಿಲ್ಲ. ಆದರೂ ಆತನನ್ನು ನಾನು ತ್ಯಜಿಸಲಾರೆನು. ಬಾ ಪುತ್ರ, ಬಾ. ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತು ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ವಜ್ರಾಯುಧದಂತೆ ಕಠಿಣವಾಗುವುದು. ರಣರಂಗದಲ್ಲಿ ಪೌರುಷದಿಂದ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವು ಲಭಿಸುವುದು. ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ. ಹೌದು, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ಪಣಬಂಧುವನ್ನು ನಿರಾಕರಿಸಿ ರಣಕಂಕಣ ತೊಟ್ಟು ನಿಂತಿರುವ ಈ ಚಲದಂಕಮಲನಿಗೆ ಜಯವಾಗಲೇಬೇಕು. ಸಾವಕಾಶವೇಕೆ? ಮೊಳಗಲಿ ರಣಭೇರಿಗಳು. ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗರಿಲಿ ರಣಕಹಳಗಳು. ಆರಾಡಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿಯಾಗಲಿ.
ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು. ದುರ್ಯೋಧನ ಹಿತಾಕಾಂಕ್ಷೆಗಳಿಂದ ಪ್ರಾಣಗಳನ್ನು ತೃಣಪ್ರಾಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ಒಮ್ಮೆ ನೋಡುವೆ. ನಿನ್ನ ಇಚ್ಛೆ ಅರ್ಜುನ, ನೋಡು. ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಬಲರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಅಲ್ಲಿ ನೋಡು ಪಾರ್ಥ, ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆ ಕೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆದರೆ ನಿಮ್ಮ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಭೀಷ್ಮಾನ್, ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸು. ಎಂತಹ ಭಯಾನಕ ರೂಪ ವಾಸುದೇವ! ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿ ಎಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವರಿತಿರುವುದು ಬಲ್ಲೆಯ.
ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ ಗುರುಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗಿದ್ದವೇ ಬೇಡ. ಅರ್ಜುನ, ಈ ವಿಷಮಾವ ಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಹದಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ನಾನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರು. ಒಂದು ಬಾಂಧವರ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವದೇ ನನಗೆ ಸಮ್ಮತವಲ್ಲ. ಗುರು ಹಿರಿಯರ ಅಜಂತು ವಧಿಸಲೇ ಸಮರ ಬೇಡ. ಮಾನವ ಧರ್ಮ ಧರ್ಮ ರಕ್ಷಕನಾಗೆ ಬರಿದೇಕೆ ಕಳವಳ ಪಡುವೆ. ಧರ್ಮ ರಕ್ಷಕನ ಜೀವನಕ್ಕೆ ಬರಸಿಡಿನು ಬಳಿದರೆ ಬಂಧು ಬಾಂಧವ ಗುರು ಹಿರಿಯರ ಅದೆಂತೂ ಒಲಿಸಲಿ ಅನೇಕರ ಕುಂದು ಪಾಪದವರೆಯ ಸಹಿಸಿದೆಯ ಕೃಷ್ಣ ಸಮರಬೇಡ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ ಪಾರ್ಥ. ಈ ಭೀಷ್ಮ, ದ್ರೋಣ, ನೀನು ನಾನು ಸಹ ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯರ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ವಾಸುದೇವ, ವಾಸುದೇವ, ಯುದ್ಧ ಹೆಸರೆತ್ತಿದರೆ ನನ್ನ ಕೈಕಾಲುಗಳು ಕಂಪಿಸುತ್ತವೆ. ದುಸ್ಸಾಹ, ಕ್ಷೇತ್ರಾಧಿಕ್ಯಗಳಿಂದ ಸರ್ವಾಂಗಗಳು ವಿಶೇಷವಾಗುತ್ತವೆ. ನಾನು ಏಡಿಯಲ್ಲ, ಆದರೂ ಪಾಪಭೀತಿಯಿಂದ ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರ ಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಧರ್ಮಯುದ್ಧ. ಈ ಯುದ್ಧ
ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವುದು. ಅಕೀರ್ತಿ ಭಾಜನ ನಿನ್ನಂತಹ ಸಂಭಾವಿತನಿಗೆ ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನ ಫಲಗಳನ್ನು ಚಿಂತಿಸದೆ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೇ ಪಾರ್ಥ. ಈ ದಿವ್ಯ ನುಡಿಗಳಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗೇನು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಉತ್ತರವನ್ನು ಕರುಣಿಸು ಮಹಾಮಹಿಮ. ಕಿರೀಟಿ, ಇಹಲೋಕದಲ್ಲಿ ನಾವು ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ವೃತ್ತಿಗಳು ಆತ್ಮನ ಅನಂತ ಪ್ರವಾಸದ ಅವುಗಳ ನೆನಪು ನನಗಿರುವುದು, ನಿನಗಿಲ್ಲವಯ್ಯ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೆಯುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಕಿರೀಟಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆ. ಚಲರೂಪದಿಂದ ಪ್ರಾಣಿಗಳಿಗೆ ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಜಗಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ಬಿಡುವೆನು. ಪಾರ್ಥ, ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಜ್ಞತನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಸಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಲಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೇ ಪಾರ್ಥ. ಯಥಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಧಾನ್ಯಗಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆಹಾ, ಎಂತ ಭಯಾನಕ ರೂಪಗಳು! ನಾನು ನೋಡಲಾರ ಪ್ರಭು. ಕಾಲಗಳು ಕಂಪಿಸುತ್ತಿರುವು, ವಾಕ್ಸ್ಫೂರ್ತಿ ಇಲ್ಲ. ನಿನ್ನ ಸುಧಾಮಧುರವಾದ ಗೋಪಿಗಾ ವಲ್ಲಭ, ಲಲನಾಚಿತ್ತರಂಜಕವಾದ ನಿನ್ನ ಸುವಾಸ ಮದನ
ಭಯವನ್ನ ಬಿಡು ಪ್ರಾಣಸಕ. ಶಂಖ ಚಕ್ರ ಗದಾ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನ ಮಾಡು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರಕನಾಗಿ ನಿಂತಿರುವೆನು. ಕಿರೀಟಿ, ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸುವೀರ. ಆಜ್ಞೆ ಮಾಧವ. ಆಜ್ಞೆ ಮಾಧವ. ಸ್ವಾಮಿ, ನನ್ನ ಹೃದಯದ ದಿವ್ಯ ದರ್ಶನಕ್ಕಾಗಿ 4 ದಿನಗಳಿಂದಲೂ ನಾನು ಹಂಬಲಿಸುತ್ತಿದ್ದೇನೆ. ಅದು ಈ ದಿನ ದೊರೆಯುತ್ತದೇವಾ? ಉತ್ತರ, ನಿನ್ನ ದೇವನ ದರ್ಶನವೂ ಹೊಂದಿದೆ. ಅವನದ ಸನ್ನಿಧಿಯಲ್ಲಿ ತರಲು ಏನನ್ನ ತಂದಿರುವೆ? ಸ್ವಾಮಿ, ನನ್ನ ಸರ್ವಸ್ವೇ ತಮ್ಮದಲ್ಲವೇ? ಪುನಃ ನನ್ನ ಬಳಿ ಮತ್ತೆ ನಡೆದಿದೆ. ಅದನ್ನು ಬಲ್ಲೆ. ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ, ವಸಂತ ಬಳ್ಳಿಯು ದಿನ ದಿನವೂ ಹೊಸದಾದ ಹೂಗಳಿಂದ
ಸೃಷ್ಟಿಕರ್ತನನ್ನು ಆರಾಧಿಸುವುದು. ವನ ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸವಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ಆಸೆ. ಉತ್ತರ ಸ್ವಾಮಿ, ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಅತಿ ಮಧುರ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ. ಪ್ರಸನ್ನನಾಗಿ ನಿನಗೆ ತನ್ನ ಸ್ಪರ್ಶದಲ್ಲಿ ಸ್ಥಾನ ಕೊಟ್ಟಿರುವನು. ಆದರೆ ಈ ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ಸಮಯವಿಲ್ಲ. ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಸ್ವಾಮಿ, ಇದೇನು 4 ದಿನಗಳಿಂದಲೂ ಯುದ್ಧವೇ ಆಯಿತು. ಈ ದಿನವಾದರೂ ನನ್ನೊಡನೆ ಕಾಲಹರಣ ಮಾಡಬಾರದೇನು? ಉತ್ತರ, ಆ ದಿನ ತಾಯಿಯು ದ್ರೋಣನ ಚಕ್ರವ್ಯೂಹವ ಭೇದಿಸುವುದಾಗಿ ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ಈಗ ನನ್ನನ್ನು ತಡೆಬೇಡ. ಉತ್ತರ, ನನ್ನ ನಗುಮುಖದಿಂದ ಕಳಿಸಿಕೊಡು. ನೀವು ಇದಕ್ಕೆ ಹೋಗಲೇಬೇಕಾದ್ರೆ ಸಂಗಡ ನಾನು ಬರುವೆನು. ಏಕೆಂದರೆ ಮಾವನವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಲ್ಲವೇ? ಹಾಗೆ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಸ್ವಾಮಿ, ಇದೇನು ಯುದ್ಧಕ್ಕಾಗಿ ಹೊಸ ಬಿಲ್ಲೊಂದನ್ನು ಸಿದ್ಧಪಡಿಸಿದಂತಿದೆ. ಆಹಾ, ಉತ್ತರ. ಒಂದೇ ಒಂದು ಸಾರಿ ಸ್ವಾಮಿ, ಒಂದೇ ಒಂದು ಬಾರಿ ಉತ್ತರ. ಇದು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ, ಈ ಕೋಮಲವಾದ ಹಸ್ತಗಳಿಗೆ ಇದು ಉಚಿತವಾದ ಸ್ಥಾನವಲ್ಲ. ಉತ್ತರ, ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಬಿರುದು ತಂದ ಈ ಕೋಮಲ ಹೂಗಳನ್ನು ಎದೆಯೇರಿಸು. ಮನ್ಮಥ ಕಟಾಕ್ಷಿಣಿ, ಬಾಣಗಳನ್ನು ಹೂಡು. ಮನ್ಮಥ ಶಾಯಿನಿ, ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಸ್ವಾಮಿ, ಒಂದೇ ಉಸಿರಲ್ಲಿ ಎಷ್ಟೊಂದು ಪ್ರೇಮದ
ಮಾತುಗಳು. ನೀರಾಜನೆತ್ರೆ ನೀ ಕೋಪವೇ ಸಂಗ್ರಾಮಕ್ಕೆಂದು ನೀ ಹೋಗುವೆ ನೀರಾಜ ನೇತ್ರ ವೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಸಂಗ್ರಾಮಕ್ಕೆಂದು ಸಂಗ್ರಾಮವೆಂದು ಸಂಗ್ರಾಮಕ್ಕೆಂದು ನೀ ಹೋಗುವೆ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಇದು ಉಪಹಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವರು. ಯುದ್ಧವನ್ನು ನಿರ್ಮಿಸಿದ ವಿಧಿಯ ಹೀನಾತನೇ ಬೇರೆ, ನಿನ್ನನ್ನು ನಿರ್ಮಿಸಿದ ಕಲಾವಿದನೇ ಬೇರೆ ಉತ್ತರ. ಸ್ವಾಮಿ ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಅದು ನೀವು ಇದುವರೆಗೂ ನೋಡಿದ ಗಾನಶೀಲೆ ನಾಟ್ಯಮಯ್ಯಾದ ಒಬ್ಬ ಉತ್ತರೆಯನ್ನು ನೋಡಿದಿರಿ. ಇನ್ನು ಮುಂದೆ ವೀರ ಪತ್ನಿ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವಿರಿ. ಹೋಗು ತರುಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು ದೇವ. ಉತ್ತರ, ಹಾಗಾದರೆ ನಿನಗಾವ ಗೌರವ ಇಲ್ಲವೇ ಉತ್ತರ? ಇರುವುದು ಪ್ರಿಯ. ರಣಾಂಗಣದಲ್ಲಿ ಪತಿಯು ಮಡಿದಾಗ ಆತನಿಗೆ ದರ್ಪಿತಳಾಗದ ಮಡದಿ ಯಾರು? ತನ್ನ ಪುತ್ರನ ವೀರ ಸಾಹಸವನ್ನು ಕೇಳಿ ಆನಂದ ಬಾಷ್ಪ ಸುರಿಸಿದ ಮಾತೆ ಯಾರು? ಎಷ್ಟೇ ಆದರೂ ಪುರುಷನ ಗೌರವವೇ ನಾರಿಯ ಜೀವದ ಸರ್ವಸ್ವ. ಅದೇ ಅವಳ ಜೀವಾಳ. ಈ ಕುರುಕ್ಷೇತ್ರದ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗಾಗಿ ಅಳುವುದಿಲ್ಲವೇ ಪ್ರೇಯಸಿ? ಇಲ್ಲ ಸ್ವಾಮಿ, ನಿಮ್ಮ ಮಾತಿಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿ ಏನಾದ್ರೂ ಈ ಭೂಮಿಗುರುಳಿದರು ನಾನೇ ನನ್ನ ಕೈಗಳಾರೆ ಈ ನನ್ನ ಕಮಲಗಳನ್ನು ತೆಗೆದು ನಿಮ್ಮ ಪಾದಗಳಿಗೆ ಅರ್ಪಿಸುವೆನು. ಉತ್ತರೆಯು ವೀರಸತಿಯು, ಅವಳಿಗೆ ಪತಿಯ ಆಜ್ಞೆಯೇ ದೇವರ ಆಜ್ಞೆ ಇದ್ದಂತೆ. ಇನ್ನು ನನಗೆ ಆಜ್ಞೆಯನ್ನು ಕೊಡು ಉತ್ತರ. ನಾನು ಯುದ್ಧರಂಗವನ್ನು ಸೇರಿ ವಿಜಯನ್ನು ಪಡೆಯುವೆ.
ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ ರಸಮಯ ಸಂಗೀತದೇ ಸಂಗೀತದೇ ಮನದಾನಂದವಾ ನೀಡು ಬಾರೆ ಮನದಾಸೆ ನಿನ್ನ ಬಯಸುತ್ತಿದ್ದೆವು
ಮಂಗಳವರ ಶುಭ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಜೋಡಿ ಮುರಾರಿ ಜಯ ಮಂಗಳದಾಯಕ ಹರಿಯೇ. बसवेश्वर स्वामी कृपा पोषित नाटक मंडली की जय. बसवेश्वर स्वामी की जय.